ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ, ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ಈ ದಿನ ನೀವು ಹುಟ್ಟಿದ ವಾರ ಯಾವುದೆಂದು ನಿಮಗೆ ತಿಳಿದಿದೆಯೇ? ಹಾಗಿದ್ದರೆ ನಿಮ್ಮ ಜನನ ವಾರದ ಹುಟ್ಟುಗುಣವನ್ನು ಈಗ ತಿಳಿಯಿರಿ. ನೀವು ಹುಟ್ಟಿದ ವಾರ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ಫಲವನ್ನು ನೀಡುವುದು. ಈಗ ಈ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳಿಗೆ ಹುಟ್ಟಿದ ವಾರಕ್ಕೆ ಮಾತ್ರ ಅನ್ವಯಿಸುವ ವಿಶೇಷ ಗುಣಲಕ್ಷಣಗಳನ್ನು ತಿಳಿಸಲಾಗಿದೆ. ಪ್ರತಿಯೊಂದು ವಾರವು ವಿಶೇಷವಾದ ಹುಟ್ಟುಗುಣವನ್ನು ಹೊತ್ತು ತರುವುದು. ಇಲ್ಲಿ ಎಲ್ಲವೂ ಶ್ರೇಷ್ಠವಾದ ವಾರವೇ. ಮಂಗಳವಾರ ಶನಿವಾರವೂ ಕೂಡ ಶ್ರೇಷ್ಠವಾಗಿತ್ತು. ಇದರಲ್ಲಿ ಪ್ರಪಂಚದ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಉತ್ತಮ ಮಾರ್ಗದಲ್ಲಿ ತಾಳ್ಮೆ ವಿವೇಕದಿಂದ ನಡೆದರೆ ಇನ್ನೂ ಹೆಚ್ಚು ಶುಭ ಫಲವನ್ನು ನೀಡುವುದು. ಇನ್ನು ವಾರದ ಪ್ರಕಾರ ನಿಮ್ಮ ಜನನ ವಾರದ ಗುಣಲಕ್ಷಣಗಳನ್ನು ಹೀಗೆ ವಿಶ್ಲೇಷಿಸಬಹುದಾಗಿದೆ. ನಿಮ್ಮ ಜನನದ ವಾರ ಭಾನುವಾರ ಆಗಿದ್ದರೆ ಹೆಚ್ಚು ತಿಳುವಳಿಕೆ, ಸಮಯಕ್ಕೆ ತಕ್ಕ ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ. ಪ್ರತಿಯೊಂದು ಕೆಲಸವನ್ನು ವೇಗವಾಗಿ ಮಾಡುವಿರಿ. ವಿಶ್ರಾಂತಿಯನ್ನು ಬಯಸುವುದಿಲ್ಲ. ಸೋಮಾರಿತನ ನಿಮ್ಮಿಂದ ಅತಿ ದೂರದಲ್ಲಿ ಇರುವುದು. ಯಾವುದೇ ವಿಲಾಸಿ ವಸ್ತು, ವಾಹನ, ಐಶ್ವರ್ಯ, ಅಧಿಕಾರ, ಕೀರ್ತಿ, ಸನ್ಮಾನ ಇವುಗಳ ಹಿಂದೆ ಹೋಗುವಿರಿ. ಇಲ್ಲವೇ ಅದೇ ನಿಮ್ಮ ಹತ್ತಿರ ತಮ್ಮನ್ನು ಬರಮಾಡಿಕೊಳ್ಳುವುದು. ಇವರಿಗೆ ಗಂಡು ಮಗು ಜನನವಾದರೆ ಹೆಚ್ಚು ಶುಭ. ಹಾಗೆಯೇ ಯಾವಾಗಲೂ ಸಮಾಜದಲ್ಲಿ ಎತ್ತರ ಸ್ಥಾನಮಾನದಲ್ಲಿ ಇರುವ ಬಯಕೆ ಹೆಚ್ಚು. ಅದು ಕೂಡ ಬಹಳಷ್ಟು ಮಂದಿಗೆ ಈ ಆಸೆಯು ಈಡೇರುವುದು. ಇವರು ಹುಟ್ಟಿದ ಮನೆಗೆ ಅದೃಷ್ಟ ಹಾಗೂ ಹೋದ ಮನೆಗೂ ಅದೃಷ್ಟವನ್ನು ತರುವರು. ಎಲ್ಲ ವಿಧವಾದ ಆಹಾರದಲ್ಲೂ ಇವರಿಗೆ ತಿನ್ನುವ ಉಣ್ಣುವ ಬಯಕೆ ಹೆಚ್ಚು ಇರುತ್ತದೆ. ಪ್ರತಿ ಕ್ಷಣವೂ ಇವರ ಕಣ್ಣು ಸುತ್ತಮುತ್ತಲಿನ ಪರಿಸರವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತದೆ. ಮಾತನಾಡಬೇಕಾದರೆ ವೇಗವಾಗಿ ಮಾತನಾಡುವರು. ಇವರಿಗೆ ಬಹಳ ಬೇಗ ಕೋಪ ಬರುವುದು. ಎಷ್ಟೇ ಆಸ್ತಿ, ಅಂತಸ್ತು, ಐಶ್ವರ್ಯ, ಕೀರ್ತಿ ಇದ್ದರೂ ಇವರು ತಮ್ಮ ಬಂಧು ಬಾಂಧವರಲ್ಲಿ ಹೆಚ್ಚು ವಿರೋಧವನ್ನು ಕಟ್ಟಿಕೊಳ್ಳುವರು. ಸೋಮವಾರ ಹೆಣ್ಣು ಮಕ್ಕಳ ಜನನವಾದರೆ ಚಂಚಲಚಿತ್ತ ಮನಸ್ಸು, ಒಮ್ಮೆ ಬೇಕು ಇನ್ನೊಮ್ಮೆ ಬೇಡ ಎನ್ನುವರು. ನೀರಿನಲ್ಲಿ ಇವರಿಗೆ ಹೆಚ್ಚು ಪ್ರೀತಿ. ಕೆರೆ, ಸಮುದ್ರ, ಜಲಪಾತ, ಪ್ರವಾಸಿ ತಾಣದಲ್ಲಿ ಅಲೆದಾಟ ಹೆಚ್ಚು ಖುಷಿಯನ್ನು ಇವರಿಗೆ ನೀಡುವುದು. ನೀರಿನಲ್ಲಿ ನಿಂತು ನೀರಿನೊಂದಿಗೆ ಕೆಲಸ ಮಾಡುವ ಹೆಚ್ಚು ಆಸೆ ಇವರಿಗೆ ಇರುತ್ತದೆ. ಇವರ ದೇಹ ಅತಿ ಎತ್ತರವೂ ಅಲ್ಲದ ಅತಿ ಕುಳ್ಳರೂ ಅಲ್ಲದ ಮಧ್ಯಮ ಗಾತ್ರದಲ್ಲಿ ಇರುವರು. ಇವರ ನಗು ಅತಿ ಮನೋಹರವಾಗಿದ್ದು ಎದುರಿಗೆ ಇರುವ ವ್ಯಕ್ತಿಯನ್ನು ಒಂದು ರೀತಿ ಕೋಪ, ಅಸಹನೆ, ಯೋಚನೆಗಳನ್ನು ಕಡಿಮೆ ಮಾಡುವ ಪ್ರಭಾವವನ್ನು ಹೊಂದಿರುತ್ತದೆ. ಇವರು ಬಹಳ ಸುಂದರ ರೂಪವನ್ನು ಹೊಂದಿರುತ್ತಾರೆ. ಯಾವಾಗಲೂ ಇವರು ಅಲಂಕಾರವಾಗಿ ಇದ್ದು ಸೌಂದರ್ಯ ಪ್ರಜ್ಞೆಗೆ ಹೆಚ್ಚಿನ ಗಮನವನ್ನು ನೀಡುತ್ತಾರೆ. ಪ್ರತಿಯೊಬ್ಬರ ಮೆಚ್ಚುಗೆ, ಪ್ರೀತಿಗೂ ಪಾತ್ರರಾಗುತ್ತಾರೆ. ಹೊಸ ಹೊಸ ಬಟ್ಟೆಯನ್ನು ಕೊಳ್ಳುವುದರಲ್ಲಿ ಇವರಿಗೆ ಹೆಚ್ಚು ಅಭಿರುಚಿಯನ್ನು ಹೊಂದಿರುತ್ತಾರೆ. ಇವರು ದೀರ್ಘ ಸುಮಂಗಲಿ ಹಾಗೂ ಸೌಭಾಗ್ಯವತಿಯರು ಕೂಡ ಆಗಿರುತ್ತಾರೆ. ಮಂಗಳವಾರ ಹೆಣ್ಣು ಮಕ್ಕಳ ಜನನವಾದರೆ ಸ್ವತಂತ್ರ ಮನೋಭಾವ ಉಳ್ಳವರು. ಯಾರ ಮಾತು ಕೇಳುವುದಿಲ್ಲ. ತನಗೆ ಅದು ಸರಿ ಅನ್ನಿಸಿದರೆ ಮಾತ್ರ ಅದನ್ನು ಪರೋಕ್ಷವಾಗಿ ತೆಗೆದುಕೊಳ್ಳುವರು. ಇವರು ಮುಖ್ಯ ಅತ್ಯಂತ ಆಕರ್ಷಣೆಯನ್ನು ಹೊಂದಿದ್ದು ವಿಭಿನ್ನ ದೃಷ್ಟಿಕೋನದಲ್ಲಿ ಯೋಚನೆ ಮಾಡುವರು. ಕೋಪ ಅತಿ ಹೆಚ್ಚು. ಒಮ್ಮೆ ಜಗಳ, ಹೊಡೆದಾಟ, ಸೇಡು ತೀರಿಸಿಕೊಳ್ಳಬೇಕೆಂದು ನಿರ್ಧಾರ ಮಾಡಿದರೆ ಅದರಲ್ಲಿ ಇವರು ಜಯಶಾಲಿಯಾಗುವರು. ಹಠ ಇವರ ಹುಟ್ಟುಗುಣ. ಹೆಚ್ಚಾಗಿ ಕೆಂಪು ಬಟ್ಟೆಯನ್ನು ಧರಿಸುವರು. ಇವರಿಗೆ ಇದು ಬಹಳ ಇಷ್ಟವಾಗುವುದು. ಯಾರೇ ಎಷ್ಟೇ ಉಪಕಾರ ಮಾಡಿದರೂ ಇವರಿಗೆ ಅದನ್ನು ಪಡೆದು ಮುಂದೆ ಹೋಗುವರ ಹೊರತು ಅದನ್ನು ಯೋಚಿಸಿ ಪ್ರತ್ಯುಪಕಾರ ಮಾಡಬೇಕೆಂದು ಯೋಚಿಸುವುದಿಲ್ಲ. ಕಾರಣ ಚಲನೆ ನಿರಂತರ ಮತ್ತು ಅದು ವಾಸ್ತವಿಕ ಸತ್ಯ ಎಂದು ಇವರಿಗೆ ತಿಳಿದಿರುತ್ತದೆ. ಆದ್ದರಿಂದ ಇವರು ಮುನ್ನಡೆಯುವರು. ಯಾರೇ ಆದರೂ ಇವರ ತಾಳ್ಮೆ ತೆಕ್ಕಾಗೆ ಮಾತನ್ನು ಆಡಿದರೆ ಮಾತ್ರ ಅವರ ಮಾತು ಕೇಳುವರು. ಇಲ್ಲವಾದರೆ ಎಷ್ಟೇ ದೊಡ್ಡವರಾದರೂ ಅಲ್ಲೇ ಬಹುಮಾನ ಎಂಬಂತೆ ಪ್ರತ್ಯುತ್ತರವಾಗಿ ಮಾತನ್ನು ನೀಡುವರು. ಧರ್ಮ ಆಧಾರಕ್ಕಿಂತ ಹೆಚ್ಚಾಗಿ ವಿಜ್ಞಾನವನ್ನು ಇವರು ನಂಬುವರು. ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಉತ್ತಮ ಸ್ಥಿತಿಯಲ್ಲಿ ಇರುತ್ತಾರೆ. ಧೈರ್ಯದಿಂದ, ಸಾಹಸದಿಂದ, ಪದೇ ಪದೇ ಪ್ರಯತ್ನದಿಂದ ಇವರು ಯಶಸ್ಸನ್ನು ಗಳಿಸುವರು ಮತ್ತು ಅದರಿಂದ ಕೀರ್ತಿ, ಐಶ್ವರ್ಯವನ್ನು ಸಂಪಾದನೆ ಮಾಡುವರು. ನಿಮ್ಮ ಜನನದ ವಾರ ಬುಧವಾರ ಆಗಿದ್ದರೆ ಅತಿ ಬುದ್ಧಿವಂತರು. ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಇವರು ಇರುವುದಕ್ಕಿಂತ ಹೆಚ್ಚಾಗಿ 10 ಹೆಜ್ಜೆ ಮುಂದೆ ಇರುತ್ತಾರೆ.
ಕಸದಲ್ಲೂ ರಸ, ಮಣ್ಣಿನಿಂದ ಚಿನ್ನ ಮಾಡುವ ಪ್ರತಿಭಾಶಾಲಿಗಳಾಗಿರುತ್ತಾರೆ. ಉಳಿತಾಯ ಸಂಪಾದನೆಯಲ್ಲಿ ಎತ್ತಿದ ಕೈ. ತಮ್ಮ ಬುದ್ಧಿಶಕ್ತಿಯಿಂದಲೇ ಇವರು ಯಶಸ್ಸು, ಐಶ್ವರ್ಯ ಗಳಿಸುವರು. ಇವರ ಮಾತು ಜೇನುತುಪ್ಪದ ಹಾಗೆ ಸಿಹಿಯಾಗಿರುವುದು. ಕೇಳುವರು ಇನ್ನೊಮ್ಮೆ ಕೇಳುವ ಹಾಗೆ ಬುದ್ಧಿ ಚಾತುರ್ಯಗಳಿಂದ, ಲಯಬದ್ಧ ಪ್ರಾಸಬದ್ಧ ಮಾತುಗಳಿಂದ ಇವರು ಇತರರನ್ನು ಮೋಡಿಗೊಳಿಸುವರು. ಇವರು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದಕ್ಕೂ ಲೆಕ್ಕವನ್ನು ಇವರು ಇಟ್ಟಿರುತ್ತಾರೆ. ದಾನ ಧರ್ಮಗಳಲ್ಲಿ ಎಲ್ಲರಿಗೂ ಸಹಾಯ ಮಾಡುವರು. ಹೆಚ್ಚಿನದಾಗಿ ಇವರಿಗೆ ಗಂಡು ಮಕ್ಕಳು ಜನನ ಆಗುತ್ತಾರೆ. ನಿಮ್ಮ ಜನನದ ವಾರ ಗುರುವಾರ ಆಗಿದ್ದರೆ ಇವರು ನೋಡಿದರೆ ಧರ್ಮ, ಆಚಾರ, ವಿಚಾರ, ಸಂಪ್ರದಾಯ, ಸಂಸ್ಕೃತಿ, ಆಚರಣೆಯಲ್ಲಿ ಹೆಚ್ಚಿನ ಶ್ರದ್ಧೆ ಇವರಿಗೆ ಇರುತ್ತದೆ. ವಾರ ಒಪ್ಪತ್ತು ಉಪವಾಸ, ವ್ರತ, ಹಬ್ಬ ಹರಿದಿನಗಳು ಹೆಚ್ಚಾಗಿ ಆಚರಣೆ ಮಾಡುವುದರಲ್ಲಿ ಇವರು ಎತ್ತಿದ ಕೈ. ಇವರು ಮಾಡದ ದೇವರುಗಳಿಲ್ಲ ಹಾಗೂ ನೋಡದ ಕ್ಷೇತ್ರಗಳಿಲ್ಲ. ಪ್ರತಿಯೊಂದು ಕಾರ್ಯಕ್ಕೂ ದೇವರಿಗೆ ಒಂದು ಪ್ರಾರ್ಥನೆಯನ್ನು ಅಥವಾ ಹರಕೆಯನ್ನು ಸಲ್ಲಿಸಿ ಕೆಲಸ ಆದ ಮೇಲೆ ಅದನ್ನು ತೀರಿಸುವರು. ಇವರು ಹುಟ್ಟಿದ ಮನೆ ಹಾಗೂ ಹೋದ ಮನೆಗೆ ಬಹಳ ಸುಭಿಕ್ಷವಾಗಿ ಇರುವುದು. ಇವರಿಂದ ವಂಶೋದ್ಧಾರವಾಗುತ್ತದೆ. ವಾಹನ ಸೌಕರ್ಯವನ್ನು ಹೊಂದಿರುತ್ತಾರೆ. ಶಾಂತಿ ಮನಸ್ಸನ್ನು ಕೂಡ ಇವರು ಹೊಂದಿರುತ್ತಾರೆ. ಇವರಿಗೆ ತಾಳ್ಮೆ ಅತ್ಯಂತ ಹೆಚ್ಚಾಗಿರುತ್ತದೆ. ನಿಮ್ಮ ಜನನದ ವಾರ ಶುಕ್ರವಾರವಾಗಿದ್ದರೆ ಇವರು ಸಂಪೂರ್ಣ ಜ್ಞಾನದೊಂದಿಗೆ ಮಾತನಾಡುವರು. ಅರ್ಧಂಬರ್ಧ ಮಾತನಾಡುವುದಿಲ್ಲ. ಇವರು ಆಡಿದ ಮಾತಿನಲ್ಲಿ ಒಂದು ಶಬ್ದವನ್ನು ತೆಗೆದು ಇತರರು ಮಾತನಾಡಿದರೆ ಅದು ಅಸಂಬದ್ಧ ವಾಕ್ಯ ಎನ್ನಿಸುವುದು. ಅಷ್ಟರ ಮಟ್ಟಿಗೆ ತಿಳುವಳಿಕೆಯಿಂದ ಮಾತನಾಡುವರು. ಇವರು ಹುಟ್ಟಿದ ದಿನದಿಂದಲೇ ಆ ಮನೆಗೆ ಐಶ್ವರ್ಯ, ಸಂಪತ್ತು, ಅಧಿಕಾರ, ಆಸ್ತಿ, ವಾಹನ ಹೆಚ್ಚುತ್ತಾ ಹೋಗುವುದು. ಇವರು ನಾನಾ ಆಭರಣ ಭೂಷಿತೇ ಆಗಿರುತ್ತಾರೆ. ವಿಲಾಸಿ ಜೀವನ ಇವರ ಹಿಂದೆಯೇ ಬರುವುದು. ಇವರು ಎಲ್ಲೇ ಇದ್ದರೂ ಅಲ್ಲಿಗೆ ಒಂದಲ್ಲ ಒಂದು ರೀತಿ ಕೀರ್ತಿ, ಅಧಿಕಾರ ಬರುವುದು. ಮದುವೆಯಾದ ನಂತರ ಗಂಡನ ಮನೆಗೆ ಅದೃಷ್ಟ ಹೆಚ್ಚುವುದು. ಅಲಂಕಾರ ಹಾಗೂ ಸುಗಂಧ ದ್ರವ್ಯದಲ್ಲಿ ಹೆಚ್ಚಿನ ಪ್ರೀತಿ ಇವರದು. ಇವರ ಹಿಂದೆ ಮುಂದೆ ಇವರಿಗೆ ಸೇವಕರು, ಕೆಲಸಗಾರರು ಇವರ ಅಪ್ಪಣೆಯನ್ನೇ ಕಾಯುತ್ತಿರುತ್ತಾರೆ. ನಿಮ್ಮ ಜನನದ ವಾರ ಶನಿವಾರವಾಗಿದ್ದರೆ ಇವರ ಮಾತು ಅತಿ ಕಠಿಣವೆನಿಸಿದರೂ ಬದುಕನ್ನು ಎದುರಿಸಲು, ಶತ್ರುವನ್ನು ಗೆಲ್ಲಲು, ವ್ಯಕ್ತಿಯನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಈ ಕಠಿಣ ಮಾತು ಉಪಯೋಗವಾಗುವುದು. ಕಠಿಣ ಮಾತು, ಕಠಿಣ ಕೆಲಸ, ಕಠಿಣ ದಾರಿ ಕ್ರಮಿಸುವುದು, ಜೀವನವನ್ನು ಹಾಗೂ ತನ್ನನ್ನು ನಂಬಿದವರಿಗೆ ದಡಕ್ಕೆ ಸೇರಿಸುವುದು. ಇವರ ಕಠಿಣ ಮಾತಿನಿಂದ ಹೆಚ್ಚು ಶತ್ರುಗಳನ್ನು ಹುಟ್ಟಿಕೊಂಡರೂ ಇವರನ್ನು ಗೆಲ್ಲಲಾಗದು. ಬಂಧು ಮಿತ್ರರೊಡನೆ ಸ್ನೇಹ ಹೆಚ್ಚು ಕಾಲ ಇರುವುದಿಲ್ಲ. ತಮ್ಮ ಜೀವನದಲ್ಲಿ ತಾವೇ ರೂಢಿಸಿಕೊಂಡು ಬಂದ ಹಾದಿಯಲ್ಲಿ ಯಾರದೇ ಹಂಗು, ಋಣ ಇವರು ಇಟ್ಟುಕೊಳ್ಳುವುದಿಲ್ಲ. ಜೀವನದ ಪ್ರಗತಿ ನಿಧಾನವಾದರೂ ಮೇಲಕ್ಕೆ ಏರಿದಾಗ ಕೆಳಗೆ ಬೀಳುವ ಸ್ವಭಾವ ಇವರದಲ್ಲ. ಇವರು ಜಿಪುಣರಾದರೂ ಆಪತ್ಕಾಲಕ್ಕೆ ಬೇಕಾದ ಹಣವನ್ನು ಸಂಗ್ರಹಿಸಿ ಇಟ್ಟಿರುತ್ತಾರೆ. ಲಕ್ಷ್ಮೀ ಕಟಾಕ್ಷ ಹೆಚ್ಚಾಗಿ ಇರುವುದು. ಇವರು ಕೊಟ್ಟರೆವರ, ಇಟ್ಟರೆ ಶಾಪ ಎನ್ನುವ ಸ್ವಭಾವದವರು. ವಿವಾಹ ನಿಧಾನವಾದರೂ ಸಮೃದ್ಧಿ, ಆಸ್ತಿ, ಅಂತಸ್ತು ಇರುವ ಕಡೆ ವಿವಾಹ ನಡೆಯುವುದು. ಹೆಣ್ಣು ಮಕ್ಕಳಾದರೆ ಇವರಿಗೆ ಬಹಳ ಅನುಕೂಲ ಮತ್ತು ಅದೃಷ್ಟವನ್ನು ಈ ಮಗು ತರುವುದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ. ಧನ್ಯವಾದಗಳು.